ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ರಾಜ್ಯದಲ್ಲಿ ಏನು ಕೆಲವೊಂದು ವಿಚಾರಗಳು ನಡೀತಾ ಇದೆ. ಪದೇ ಪದೇ ಇದೇ ವಿಚಾರವನ್ನ ಎಲ್ಲ ಕಡೆ ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಸತ್ಯ ಹೊರಗೆ ಬರುತ್ತೆ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಅದೇನು ಸತ್ಯ ಹೊರಗೆ ಬರುತ್ತೆ, ಅದೇನು ಸುಳ್ಳಾಗುತ್ತೆ ಅಂತ ಕೂಡ ಜನ ಕಾಯ್ತಾ ಇದ್ರು. ಆದರೆ ಈ ಒಂದು ಸತ್ಯ ಸುಳ್ಳಿನ ವಿಚಾರಗಳಲ್ಲಿ ಏನು ಮಾತಾಡ್ತಾ ಇದ್ರಲ್ವಾ, ಸೌಜನ್ಯ ಪ್ರಕರಣ ಆಗಿರ್ಬೋದು, ಧರ್ಮಸ್ಥಳ ವಿಚಾರ ಆಗ್ಬೋದು, ಈ ವಿಚಾರದಲ್ಲಿ ಸತ್ಯ ಏನಿದೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಸತ್ಯವನ್ನು ಹೇಳ್ತಾ ಇದ್ದಾರೆ ಅನ್ನೋ ವಿಚಾರಗಳು ಪದೇ ಪದೇ ಕೇಳಿ ಬರ್ತಾಯಿತ್ತು. ಆ ವಿಚಾರಗಳಲ್ಲಿ ಸಾಕಷ್ಟು ಜನ ಮಾತಾಡ್ತಾ ಇದ್ರು. ಆದರೆ ಮೊದಲಿನಿಂದ ಕೊನೆಯವರೆಗೂ ಕೂಡ ತನ್ನ ಒಂದೇ ನಿಲುವನ್ನು ತೋರಿಸಿ ಇವರು ಕೂಡ ಜನರ ಒಂದು ಆಕರ್ಷಣೆಯನ್ನು ಮಾಡಿದರು. ಯಾವಾಗಲೂ ಕೂಡ ನಾನು ಒಂದೇ ಮಾತಿನಲ್ಲಿ ನಿಲ್ತೀನಿ, ಒಂದೇ ಕಡೆ ಇರ್ತೀನಿ ಅನ್ನುವಂಥ ಒಂದು ನಿಲುವನ್ನು ತೋರಿಸಿದರು. ಅವರೇ ಯಾರು ಅಂತಂದರೆ ವಸಂತ್ ಗಿಳಿಯಾರ್. ಇವರು ಪ್ರತಿ ಬಾರಿಯೂ ಕೂಡ ಮಾತನಾಡ್ತಿರ್ಬೇಕಾದ್ರೆ ಹಿಂದುತ್ವದ ಬಗ್ಗೆ, ಹಿಂದೂ ಸಮಾಜದ ಬಗ್ಗೆ, ಹಿಂದೂ ಆಚರಣೆಯ ಬಗ್ಗೆ ಆಗಿರ್ಬೋದು, ಮತ್ತು ಮುಖ್ಯವಾಗಿ ಧರ್ಮಸ್ಥಳ ವಿಚಾರದಲ್ಲಿ, ಸೌಜನ್ಯ ವಿಚಾರಗಳಲ್ಲಿ ಯಾರೆಲ್ಲ ಏನು ಒಂದು ಆರೋಪಗಳನ್ನು ಮಾಡ್ತಾ ಇದ್ರು, ನಾವು ಹೇಳಿದ್ದೇ ಸರಿ, ಅಲ್ಲಿ ಏನೋ ಒಂದು ತಪ್ಪು ನಡೆದಿದೆ, ತಪ್ಪು ಆಗಿ ಹೋಗಿದೆ, ಒಂದಲ್ಲ ಸಾಕಷ್ಟು ತಪ್ಪುಗಳು ಆಗಿದೆ ಅಂತ ಆರೋಪಗಳನ್ನು ಮಾಡ್ತಾ ಇದ್ರು. ಆದರೆ ಅವೆಲ್ಲವನ್ನೂ ಕೂಡ ಇವರು ತಳ್ಳಿ ಹಾಕ್ತಾ ಬರ್ತಾ ಇದ್ರು. ಧರ್ಮಸ್ಥಳದ ವಿರುದ್ಧ ಏನು ನಡೆದಿದೆ ಎನ್ನುವಂಥ ಒಂದು ಷಡ್ಯಂತರಗಳು ಏನಿದ್ವಲ್ಲ, ಷಡ್ಯಂತರಗಳನ್ನು ಇವರು ಅಲ್ಲಗಳಿತಾ ಇದ್ದರು. ನೀವು ಮಾಡ್ತಿರುವಂತಹ ಆರೋಪ ಸುಳ್ಳು ಅಂತ ಹೇಳಿದರು. ಅವೆಲ್ಲವೂ ಕೂಡ ತೊಡೆತಟ್ಟಿ ನಿಂತಿದ್ರು. ಅದೆಷ್ಟೋ ಒಂದು ಟೀಕೆಗಳು ಕೂಡ ಬಂದಿದ್ವು ಇವ್ರ ಮೇಲೆ. ಯಾಕಂತಂದರೆ ಅವರು ಮಾಡಿದಂತಹ ಒಂದು ಗಂಭೀರ ಆರೋಪಗಳು ಜನರ ಮನಸ್ಸಲ್ಲಿ ಕೂಡ ಯಾವ ರೀತಿಯಾಗಿದ್ದವು ಅಂತಂದರೆ, ನಿಜ ಹೇಳ್ತಾ ಇರ್ಬೋದು ಇವರು, ಅಲ್ಲೇನೋ ನಡೆದಿದೆ ಅನ್ನೋ ಮಟ್ಟಿಗೆ ಅವರ ಜನಗಳ ತಲೆಯಲ್ಲಿ ಹೊಕ್ಕಿಸ್ಬಿಟ್ಟಿದ್ರು ಅವರ ಒಂದು ವಿಚಾರಗಳನ್ನು. ಆದರೆ ಗಿಳಿಯಾರ್ ಅವರು ಮಾತ್ರ ಯಾವಾಗಲೂ ಕೂಡ ಒಂದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅದರಲ್ಲಿಯೇ ಮಾತನಾಡ್ತಾ ಹೋಗ್ತಾ ಇದ್ರು. ಎಲ್ಲೇ ಯಾರೇ ಕರೆದ್ರೂ ಕೂಡ, ಏನೇ ಕೇಳಿದ್ರು ಕೂಡ ಅವರ ನಿಲುವು ಸ್ಪಷ್ಟವಾಗಿ ಇರ್ತಾ ಇತ್ತು. ಅವರಿಗೆ ಹೀಗಾಗಿಯೇ ಒಂದು ಏನಂದರೆ ಟೀಕೆಗಳು ಬರ್ತಾ ಶುರುವಾದವು. ಇವರು ಮೊದಲಿಂದ ಕೂಡ ಏಕಾಂಗಿಯಾಗಿ ಈ ಒಂದು ವಿಚಾರದಲ್ಲಿ ಹೋರಾಟಗಳನ್ನು ಮಾಡ್ಕೊಳ್ತಾ ಬಂದರು. ಅದೇ ಕಾರಣದಿಂದ ಇವತ್ತು ಇವರ ಬಗ್ಗೆ ಏನು ಇವರು ಮಾತಾಡಿದಾರಲ್ವ, ಆ ಒಂದು ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೌದು, ಇವರೇ ಹೇಳಿದ್ದೇ ಸತ್ಯ ಅನ್ನೋ ರೀತಿಯಲ್ಲಿ ಈಗ ಪರಿಸ್ಥಿತಿ ಬಂದು ನಿಂತುಬಿಟ್ಟಿದೆ. ಯಾಕಂದರೆ ನೋಡಿ, ರಾಜ್ಯದಲ್ಲಿ ಬಹಳ ವರ್ಷಗಳಿಂದ ಇರುವಂತಹ ಒಂದು ಸಮಸ್ಯೆ ಅಂದರೆ, ಬಗೆಹರಿದಂತಹ ಒಂದು ಕೇಸ್ ಅಂದರೆ ಅದು ಸೌಜನ್ಯ ಒಂದು ಪ್ರಕರಣ. ಇದೇ ವಿಚಾರ ಆಗಿರ್ಬೋದು, ಆ ಥರ ಇದೇ ಜೊತೆಗೆ ಇತ್ತೀಚೆಗೆ ಕೇಳಿ ಬಂದಂತಹ ಒಂದು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನುವಂತಹ ಅನೇಕ ಒಂದು ಶವಗಳನ್ನು ಹೂತು ಹಾಕಲಾಗಿದೆ ಎನ್ನುವಂಥ ವಿಚಾರಗಳು ಏನು ಕೇಳಿ ಬಂದಿತ್ತು, ಆರೋಪಗಳು ಕೇಳಿ ಬಂದಿತ್ತು. ಆ ವಿಷಯ ಬಂದಾಗಲೆಲ್ಲ ಕೂಡ ಇವರು ಧರ್ಮಸ್ಥಳದ ಪರ ನಿಲ್ಲುವಂತಹ ವ್ಯಕ್ತಿಗಳಲ್ಲಿ ಮೊದಲಿಗರಾಗಿರ್ತಾ ಇದ್ರು. ಯಾಕಂದರೆ ಇವರ ನಿಲುವು ಯಾವಾಗಲೂ ಕೂಡ ಒಂದೇ ಇರೋದ್ರಿಂದ. ಇವರು ಒಂದು ಸತ್ಯವಾದ ಮಾತು ಇದು ನಿಜಾನ ಅಥವಾ ಸುಳ್ಳ ಅನ್ನೋದು ಕೆಲವರು ತುಂಬ ಕನ್ಫ್ಯೂಷನ್ ಇತ್ತು. ಯಾಕಂತಂದರೆ ಸಾಕಷ್ಟು ಜನ ಇವರ ವಿರುದ್ಧವಾಗಿ, ಧರ್ಮಸ್ಥಳ ಒಂದು ಅಲ್ಲಿ ಸ್ಥಳದ ಒಂದು ವಿರುದ್ಧವಾಗಿ ಮಾತನಾಡ್ತಿರುವಾಗ ಇವರೊಬ್ಬರು ಮಾತ್ರ ಧ್ವನಿ ಎತ್ತಂತಹ ವ್ಯಕ್ತಿ. ಇನ್ನು ಅದರ ಒಂದು ಸತ್ಯಾಸತ್ಯತೆ ಏನಿದೆ ಮತ್ತು ಅದು ಒಂದೇ ನಿಲುವನ್ನು ಇವರು ಉಳಿದುಕೊಳ್ಳೋಕ್ಕೆ ಕಾರಣ ಏನು, ಮತ್ತು ಈ ವಸಂತ್ ಗಿಳಿಯಾರ್ ಅವರು ಯಾಕೆ ಇವರು ಈ ಥರ ಮಾತಾಡ್ತಾ ಇದ್ದಾರೆ, ಇವರು ಯಾರು ಅಂತ ನೋಡ್ಬಿಡೋದಾದರೆ, ಈ ವಸಂತ್ ಗಿಳಿಯಾರ್ ಅವರು ಮೂಲತಃ ಕರಾವಳಿ ಭಾಗದವರು, ಕುಂದಾಪುರದವರು. ಇವರು ಒಬ್ಬ ಪತ್ರಕರ್ತ ಆಗಿದ್ದಾರೆ, ಅದರ ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ಕೂಡ ಹೌದು. ಹೀಗೆ ಮಾಡ್ತಿರುವಾಗ ಇವರು ಕೆಲವೊಂದು ಪುಸ್ತಕಗಳನ್ನು ಕೂಡ ಬರೀತಾರೆ. ಅದರಲ್ಲಿ ಲೈಫ್ ಈಸ್ ಜಿಂಗಾಲಾಲ ಎನ್ನುವಂತಹ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಇವರು ಅಪ್ಪಟ ರವಿ ಬೆಳಗೆರೆ, ಏನದು ಅಕ್ಷರ ಮಾಂತ್ರಿಕ, ಅಕ್ಷರ ರಾಕ್ಷಸ ಅಂತ ನಾವೇನು ಕರಿತೀವಿ, ರವಿ ಬೆಳಗೆರೆ ಅವರ ಅಪ್ಪಟ ಶಿಷ್ಯ ಈ ಗಿಳಿಯಾರ್ ಅವರು. ಇನ್ನು ಇವರು ಆರಂಭದಲ್ಲಿ ಪುಣ್ಯಕ್ಷೇತ್ರ ಏನಿರುತ್ತೆ ಅದರ ಪರವಾಗಿ ಇದ್ದಂಥವ್ರು, ಮತ್ತು ಈ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಲ್ಲಿ ಕೆಲಸವನ್ನು ಕೂಡ ಮಾಡಿದಂಥವ್ರು. ಈಗೇನು ಇದು ಧರ್ಮಸ್ಥಳ ವಿಚಾರದಲ್ಲಿ ಸೌಜನ್ಯ ಪರ ನಾವು ಹೋರಾಟಗಾರರು ಅಂತ ಹೇಳ್ಕೊಂಡು ಮಟ್ಟಣ್ಣನವರು ಆಗಿರ್ಬೋದು, ತಿಮ್ರೋಡಿ ಅವರು ಆಗಿರ್ಬೋದು, ಇನ್ನು ಕೆಲವರು ಏನು ಅನೇಕರಿದ್ದಾರೆ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಅವರ ಒಂದು ಆರೋಪಗಳಿಗೆ ವಿರುದ್ಧವಾಗಿ ನಿಂತವರು. ಆದರೆ ಇವರು ಮೊದಲಿನಲ್ಲಿ ಈ ಒಂದು ಪ್ರಕರಣಗಳು ಏನು ಮೊದಲನೇದಾಗಿತ್ತಲ್ವ ಶುರುವಾದಾಗ, ಆ ಸಮಯದಲ್ಲಿ ವಸಂತ ಗಿಳಿಯಾರ್ ಅವರು ಕೂಡ ತಿಮ್ರೋಡಿ ಅವರ ಜೊತೆ ಇದ್ದರು. ಎಲ್ಲ ಚೆನ್ನಾಗೇ ಇದ್ದರು, ಅವರು ಮಾತಾಡಿಕೊಂಡು ಒಡನಾಟ ಕೂಡ ಚೆನ್ನಾಗಿತ್ತು. ಆದರೆ ಅವರು ಈ ಎಲ್ಲ ಜನರ ಒಂದು ಆರೋಪಗಳನ್ನು ತಿಳ್ಕೊಳ್ತಾ ಇದ್ದರು, ಅವರ ನಿಲುವು ಏನು ಅನ್ನೋದನ್ನು ತಿಳಿದುಕೊಳ್ತಾ ಹೋಗ್ತಾ ಇದ್ದರು, ಅಂದಾಜನ್ನು ಮಾಡ್ತಾಯಿದ್ರು. ಯಾರ ಮಾತಲ್ಲಿ ಎಷ್ಟು ನಿಜಾಂಶ ಇದೆ, ಯಾರ ಮಾತಿನಲ್ಲಿ ತೂಕ ಇದೆ, ಇವೆಲ್ಲವನ್ನು ಲೆಕ್ಕಾಚಾರ ಹಾಕ್ತಾಯಿದ್ರು. ಆದರೆ ಇವರು ಅವರ ಜೊತೆ ಇದ್ದರೂ ಕೂಡ ಇವರ ನಿಲುವು ಕೂಡ ಅವತ್ತು ಮತ್ತು ಇವತ್ತು ಕೂಡ ಒಂದೇ ಆಗಿರುವಂಥದ್ದು. ಹೀಗಾಗಿ ಇವರು ಕೆಲವೊಮ್ಮೆ ಹೇಳ್ತಾ ಬರ್ತಾರೆ,
ಇವರ ಬಗ್ಗೆ ಇವರು ಇರುವಂತಹ ಒಂದು ರೀತಿ, ಇವರು ಮಾಡುವಂತಹ ಒಂದು ಪತ್ರಕರ್ತ ಆಗಿರುವಂತಹ ಒಂದು ಶೈಲಿ ಆಗಿರ್ಬೋದು, ಅವರು ಬೆಳೆದಂತಹ ಒಂದು ಹಾದಿ ಆಗಿರ್ಬೋದು, ಮತ್ತು ಅವರ ಪುಸ್ತಕಗಳ ಒಂದು ರಚನೆ ಆಗಿರ್ಬೋದು, ಇವೆಲ್ಲವನ್ನು ನೋಡಿ ಖುದ್ದು ರವಿ ಬೆಳಗೆರೆಯವರು ಹೇಳಿರ್ತಾರೆ. ಏನಂತ ಅಂತಂದರೆ, ಇವರ ಒಂದು ಬಗ್ಗೆ ಒಂದು ಮಾತನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಅವರು ನನ್ನ ಹೆಜ್ಜೆ ಗುರುತುಗಳಲ್ಲಿ ಸಮರ್ಪಕವಾಗಿ ನಡೆಯಬಲ್ಲಂತಹ ಒಬ್ಬ ವ್ಯಕ್ತಿ, ನಡೆಯಬೇಕಾದಂತಹ ಒಂದು ಪತ್ರಕರ್ತ ಹಾಗೂ ಲೇಖಕ ಅಂದರೆ ಇದು ವಸಂತ್ ಗಿಳಿಯಾರ್ ಎನ್ನುವಂತಹ ಒಂದು ವಿಚಾರವನ್ನು ಹೇಳಿರ್ತಾರೆ. ಆ ವಿಚಾರವನ್ನು ಅವರು ಹೆಮ್ಮೆಯಿಂದಾನೇ ಹೇಳ್ಕೊಂಡಿರ್ತಾರೆ ಆ ಒಂದು ಸಮಯದಲ್ಲಿ. ಅಷ್ಟರ ಮಟ್ಟಿಗೆ ಇವರು ಆ ಒಂದು ಭಾಗದಲ್ಲಿ ಪ್ರಭಾವವನ್ನು ಬೀರಿರ್ತಾರೆ, ಅವರ ನಿಲುವುಗಳಲ್ಲಿ ಸ್ಪಷ್ಟವಾಗಿ ಇರ್ತಾರೆ. ಇನ್ನು ಈ ಒಂದು ವಿಚಾರದಲ್ಲಿ ಏನು ಕೇಳಿ ಬಂತಲ್ಲ, ಇತ್ತೀಚಿನ ದಿನಗಳಲ್ಲಿ ಒಂದು ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳದ್ದಲ್ಲ, ಅದು ಜೈನರದ್ದು, ಜೈನರು ನಡೆಸುವಂತಹ ಒಂದು ದೇವಾಲಯ. ಇಷ್ಟು ದಿನ ನಮ್ಮನ್ನು ಕುರುಡರನ್ನಾಗಿ ಮಾಡಿಬಿಟ್ಟಿದ್ರು, ಯಾರಿಗೂ ಈ ವಿಷಯವನ್ನು ತಿಳಿಸಿರಲಿಲ್ಲ, ನಮ್ಮಿಂದ ಮುಚ್ಚಿಡಲಾಗಿತ್ತು ಅಂತ ಏನೋ ಒಂದು ಕೆಲವೊಂದು ಮಾತುಗಳು, ಆರೋಪಗಳು ಏನು ಕೇಳಿ ಬರ್ತಾ ಇದ್ವಲ್ಲ, ಅದರ ಬಗ್ಗೆ ಇವರು ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ನೋಡಿ, ಹಿಂದೂ ಮತ್ತು ಜೈನರ ನಡುವೆ ಏನಿದೆ ಆ ಸಂಬಂಧವನ್ನು ಹಾಳು ಮಾಡುವಂಥ ಕೆಲಸ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ. ಅವರ ಮಾತಿನಲ್ಲೇ ಅವರು ಹೇಳ್ತಾರೆ, ಕೆಲವೊಂದು ಭೂತ ಪ್ರೇತಗಳಲ್ಲಿ ಓಡಾಡ್ಕೊಂಡಿದ್ದಾವೆ ಧರ್ಮಸ್ಥಳದಲ್ಲಿ ಈ ಒಂದು ಹೆಸರನ್ನು ಕೆಡಿಸೋಕೆ. ಅದು ಹಾಗಾಗೋದಿಲ್ಲ. ಎಷ್ಟೇ ಜನ ಪ್ರಯತ್ನ ಪಟ್ಟರೂ ಕೂಡ ಈ ಒಂದು ಕ್ಷೇತ್ರದ ಪಾವಿತ್ರತೆ ಹಾಗೇ ಇರುತ್ತೆ, ಯಾರೂ ಕೂಡ ಇದಕ್ಕೆ ಏನೂ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಇದರ ಬಗ್ಗೆನೇ ಒಂದು ಭಾಷಣದಲ್ಲಿ ಮಾತಾಡ್ತಾ ಹೇಳ್ತಾರೆ ಅವರು, ಕೆಲವರು ಧರ್ಮಸ್ಥಳದ ಒಂದು ಹಿಂದೂ ದೇವಾಲಯ ಏನಿದೆ ಅದು ಜೈನ ದೇವಾಲಯ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಧರ್ಮಸ್ಥಳದಲ್ಲಿ ಹಿಂದೂ ಮತ್ತು ಒಂದು ಜೈನರ ಒಂದು ಸಂಬಂಧ ಈಗಿನಿಂದಲ್ಲ, ಅದು ತುಂಬ ಹಿಂದಿನ ಕಾಲದಿಂದಲೂ ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಧರ್ಮಸ್ಥಳದಲ್ಲಿ ಏನು ದೇವಸ್ಥಾನಗಳಿದೆ, ಗರ್ಭಗುಡಿ ಇದೆ, ಅದರಲ್ಲಿರುವಂತಹ ಪ್ರತಿಯೊಂದು ಶಿಲೆ ಕಲ್ಲು ಕೂಡ ಈ ಮಣ್ಣಿನದ್ದೇ. ಹಿಂದಿನ ಕಾಲದಿಂದ ಅಂದರೆ ಏನು, ಆ ಪ್ರಾಂತ್ಯದ ಭಾಗದಲ್ಲಿ ಹಳೆ ಕಾಲದಲ್ಲಿ ಹಿಮ್ಮಡಿ ಭೈರವರಾಯ ಅಂತ ಒಬ್ಬ ಅರಸ ಅಲ್ಲಿ ಆಳ್ವಿಕೆ ಮಾಡ್ತಿರ್ತಾನೆ. ಅವರೇ ಹೇಳಿರುವಂಥ ಒಂದು ಮಾತಿನ ಪ್ರಕಾರ 1573ರಲ್ಲಿ ಶೃಂಗೇರಿಯ ಒಂದು ಜಗದ್ಗುರುಗಳು ಕಾರ್ಕಳಕ್ಕೆ ಬಂದಿರ್ತಾರಂತೆ. ಆ ಸಮಯದಲ್ಲಿ ಅವರು ಬಂದಿರ್ತಾರೆ. ಆ ಸಮಯದಲ್ಲಿ ಬಂದಾಗ ಅವರಿಗೆ ಉಳಿದುಕೊಳ್ಳೋಕೆ ಅಲ್ಲಿ ಜಾಗ ಸಿಗಲಿಲ್ಲ, ಅಥವಾ ಅವರನ್ನು ಎಲ್ಲಿ ಉಳಿಸ್ಬೇಕು ಅನ್ನುವಂಥ ಒಂದು ಯೋಚನೆ ಬಂದಾಗ ಈ ಭೈರವರಾಯರು ಏನಿದ್ದಾರೆ ಅವರು ಒಂದು ಬಸದಿಯನ್ನು ತಯಾರು ಮಾಡಿಸ್ತಾ ಅಥವಾ ಕಟ್ಟಿಸ್ತಾ ಇರ್ತಾರೆ ಆ ಸಮಯದಲ್ಲಿ. ಆಗ ಇವರು ಉಳಿದುಕೊಳ್ಳೋಕೆ ಜಾಗ ಬೇಕಲ್ಲ ಅಂತ ಯೋಚನೆ ಮಾಡಿ ಅವರು ಕಟ್ಟಿಸ್ತಿದ್ದಂತಹ ಒಂದು ಬಸದಿ ಏನಿರುತ್ತೆ ಆ ಬಸದಿಯನ್ನೇ ಇವರಿಗೆ ಬಿಟ್ಕೊಟ್ಬಿಡ್ತಾರೆ. ಆನಂತರ ಸ್ವಾಮಿ ನೆಲ್ಲಿಕಾರು ಅನ್ನುವಂತಹ ಕೆರೆಯಿಂದ ಅನಂತ ಪದ್ಮನಾಭ ಒಂದು ವಿಗ್ರಹವನ್ನು ಕೂಡ ಅಲ್ಲಿ ತಂದು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ. ಅದೇ ಇವಾಗಿನ ಒಂದು ಕಾರ್ಕಳದಲ್ಲಿ ಏನೋ ಒಂದು ಹೃದಯ ಭಾಗದಲ್ಲಿದೆ, ಆ ಭಾಗದಲ್ಲಿರುವಂಥ ಒಂದು ಅನಂತ ಪದ್ಮನಾಭ ದೇವಾಲಯ ಆಗಿದೆ ಅಂತ ಗಿಳಿಯಾರವರು ಒಂದು ಭಾಷಣದಲ್ಲಿ ಸವಿರವಾಗಿ ವಿವರಿಸ್ತಾ ಹೋಗ್ತಾರೆ. ಯಾಕಂದರೆ ಜೈನ ಮತ್ತು ಹಿಂದೂಗಳ ಒಂದು ಸಂಬಂಧ ಯಾವ ರೀತಿಯಾಗಿದೆ ಒಂದು ಧರ್ಮಸ್ಥಳ ಕ್ಷೇತ್ರದಲ್ಲಿ. ಯಾಕೆಂದರೆ ನಾವು ಜೈನರನ್ನಾಗಿರ್ಬೋದು ಹಿಂದೂಗಳನ್ನಾಗಿರ್ಬೋದು ಇಲ್ಲಿ ನಾವು ಬೇರೆ ಬೇರೆ ಅಂತ ನೋಡಲ್ಲ, ಮೊದಲಿಂದ ಕೂಡ ನಮ್ಮ ಸಂಬಂಧ ಇಷ್ಟು ಗಟ್ಟಿಯಾಗಿದೆ ಎನ್ನುವಂಥ ಅರ್ಥದಲ್ಲಿ ಅವರು ಹೇಳಿರುವಂಥದ್ದು. ಯಾಕಂತಂದರೆ ಇದೇ ವಿಚಾರ ತಾನೇ ನಿಮಗೆ ತಲೆಯಲ್ಲಿ ಬರ್ತಾ ಇರುವಂಥದ್ದು, ಪದೇ ಪದೇ ನೀವು ಪ್ರಶ್ನೆ ಮಾಡ್ತಿರುವಂಥ ಅದು ನಿಮ್ಮ ತಲೆಯಲ್ಲಿ ಇವರು ತುಂಬಿರುವಂಥದ್ದು. ಈ ಧರ್ಮಸ್ಥಳ ಒಂದು ಕ್ಷೇತ್ರದ ಬಗ್ಗೆ ಯಾರಾದರೂ ಏನಾದರೂ ಅವಹೇಳನಕಾರಿ ಮಾತುಗಳನ್ನಾದರೆ ನಾನು ಸಹಿಸೋದಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಕೂಡ ಇವರು ಮಾತಾಡ್ಕೊಂಡು ಬಂದಿರ್ತಾರೆ. ಯಾಕಂದರೆ ಇದಕ್ಕೆ ತುಂಬ ಜನರ ಒಂದು ಷಡ್ಯಂತ್ರ ನಡೀತಾ ಇದೆ, ಪಿತೂರಿ ನಡೀತಾ ಇದೆ ಅಂತ ಇವರು ಖಂಡಿತವಾಗಿ ಮೊದಲಿಂದ ಕೂಡ ಮಾತಾಡ್ಕೊಂಡು ಬಂದಂಥವರು ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಮಾತನಾಡ್ತಾಯಿದ್ರು. ಮತ್ತು ಸ್ವತಃ ಅವರೇ ಒಂದು ಖಾಸಗಿ ಒಂದು ವಾಹಿನಿಯನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲಿಯೂ ಕೂಡ ಅವರು ತಮ್ಮದೇ ಆದ ಒಂದು ರೀತಿಯಲ್ಲಿ ಖಂಡಿಸ್ತಾ ಬಂದಂತಹ ವ್ಯಕ್ತಿ. ಇದಾದಮೇಲೆ ಏನಾಗುತ್ತೆ ಅಂದರೆ ಇವರೇನು ಇಷ್ಟೊಂದೆಲ್ಲ ಮಾತಾಡ್ತಾ ಬರ್ತಾಯಿದ್ರು, ವಿರೋಧಗಳನ್ನು ಮಾಡ್ಕೊಂಡು ಬರ್ತಾಯಿದ್ರಲ್ವ, ಇವರ ಮೇಲೆ ಕೂಡ ಸಾಕಷ್ಟು ಟೀಕೆಗಳು ಕೇಳಿಬಂದು ಇವರ ಮೇಲೆ ಕೂಡ ಬೇರೆಯವರು ಒಂದು ಕೇಸನ್ನು ಅಥವಾ ದೂರನ್ನು ಕೊಡುವಂತಹ ಒಂದು ಮಟ್ಟಕ್ಕೆ ಕೂಡ ಹೋಗ್ತಾರೆ. ಅದು ಯಾವ ವಿಚಾರವಾಗಿ ಅಂತ ಹೇಳೋದಾದರೆ, ಬೆಳ್ತಂಗಡಿ ತಾಲೂಕಿನಲ್ಲಿ ಕ್ರೈಸ್ತರ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ಇವರು ಅಂಥೇಳಿ ದೂರನ್ನು ಕೊಡಲಾಗುತ್ತೆ ಅಲ್ಲಿ ಗಿಳಿಯಾರ ವಿರುದ್ಧ. ಅಂದರೆ ಧರ್ಮದ ಮಧ್ಯೆ ಮತ್ತು ಸಮುದಾಯಗಳನ್ನು ಎತ್ತಿ ಕಟ್ಟುವಂತಹ ಒಂದು ಆರೋಪ ಇವ್ರ ಮೇಲೆ ಕೇಳಿಬರುತ್ತೆ. ಅವರೇನು ಈ ಹಿಂದೆ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಮಾತನಾಡಿರ್ತಾರೆ. ಒಂದು ಸಂರಕ್ಷಣಾ ಒಂದು ಸಭೆಯಲ್ಲಿ ವಸಂತ್ ಗಿಳಿಯಾರ್ ಅವರು ಭಾಷಣ ಮಾಡ್ತಿದ್ದಂತಹ ಒಂದು ಸಂದರ್ಭದಲ್ಲಿ ಬೆಳ್ತಂಗಡಿಯ ಒಂದು ಭಾಗದಲ್ಲಿ ಕ್ರೈಸ್ತ ಮಿಷನರಿಗಳು ಏನಿದ್ದಾವೆ ಅದರ ಪ್ರಭಾವ ಹೆಚ್ಚಾಗಿಬಿಟ್ಟಿದೆ ಅಲ್ಲಿ. ಈ ಮಿಷನರಿಗಳ ಒಂದು ಪ್ರಭಾವದಿಂದ ಹಿಂದೂಗಳ ಒಂದು ತುಳಸಿ ಕಟ್ಟೆಯನ್ನು ಅಲ್ಲಿ ಒಡೆಯಲಾಗಿದೆ, ತುಳಸಿ ಕಟ್ಟೆ ಒಡೆದು ಅಲ್ಲಿ ಶಿಲುಬೆಯನ್ನು ಇಡಲಾಗಿದೆ. ಆದರೆ 1983ರಲ್ಲಿ ಧರ್ಮಸ್ಥಳದಲ್ಲಿ ಗ್ರಾಮಾಭಿವೃದ್ಧಿ ಏನಿದೆ ಅದು ಆರಂಭ ಆದಾಗಿನಿಂದ ಕೂಡ ಈ ಥರದ ಒಂದು ಕೃತ್ಯಗಳು ಅಲ್ಲಿ ನಿಂತ್ಕೊಂಡು ಹೋಗಿಬಿಟ್ಟಿದ್ದಾವೆ. ಅಲ್ಲಿನ ಜನರು ಆಮಿಷಗಳಿಗೆ ಬಲಿಯಾಗದಂತೆ ಗ್ರಾಮ ಅಭಿವೃದ್ಧಿ ಒಂದು ಯೋಜನೆ ನೋಡ್ಕೊಳ್ತಾ ಇದೆ.
ಅಂತ ಇವರು ಹೇಳಿರ್ತಾರೆ. ಆದರೆ ಈ ಒಂದು ಹೇಳಿಕೆ ಏನಿದೆ ಅವರಿಗೆ ಅಲ್ಲಿ ಇಷ್ಟ ಆಗಲ್ಲ, ಈ ಭಾಷಣದಲ್ಲಿ ಮಾಡಿರುವಂತಹ ಒಂದು ಹೇಳಿಕೆ. ಹೀಗಾಗಿ ಅಲ್ಲಿನ ಜನರು ಅವ್ರ ಮೇಲೆ ಒಂದು ದೂರು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿರ್ತಾರೆ. ಇನ್ನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಏನಿದೆ, ಈ ಒಂದು ಯೋಜನೆ ಅಲ್ಲಿನ ಭಾಗದ ಜನರಿಗೆ ತುಂಬ ಸಹಾಯವನ್ನು ಮಾಡ್ತಾ ಇದೆ ಮೊದಲಿಂದಲೂ ಕೂಡ. ಇದರ ಬಗ್ಗೆ ಕೂಡ ಕೆಲವೊಂದು ಕಟ್ಟುಕತೆಗಳನ್ನು ಕಟ್ತಾ ಇದ್ದಾರೆ ಆಗದೇ ಇರುವಂತಹ ವ್ಯಕ್ತಿಗಳು ಅನ್ನುವಂಥ ಮಾತನ್ನು ಅವರು ಹೇಳ್ಕೊಳ್ತಾ ಬರ್ತಾರೆ. ಯಾಕಂತಂದರೆ ಮೊದಲಿನಿಂದ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ ತಿಮ್ರೋಡಿ ಅವರೇನಿದ್ದಾರೆ, ನಾನು ಕೂಡ ಒಬ್ಬ ಹೋರಾಟಗಾರ, ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು, ಸೌಜನ್ಯ ಪರ ನಾನು ನಿಂತಿದ್ದೀನಿ ಅಂತ ಹಲವು ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ಬರ್ತಾರೆ. ಆದರೆ ಅವರು ಹೋರಾಟ ಮಾಡುವಂತಹ ವಿಷಯದಲ್ಲಿ ಭರಾಟೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದಾದ ನಂತರ ಒಂದು ಸುಳ್ಳುಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ, ಸುಳ್ಳಿನ ಒಂದು ಸರಮಾಲೆಗಳನ್ನು ಸೇರಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಇವರು ಕೂಡ ಆರೋಪ ಮಾಡಿರ್ತಾರೆ. ಅವರ ಮಾತಿಗೆ ಇವರು ಯಾವಾಗಲೂ ಕೂಡ ತಿರುಗೇಟು ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಏನಿದು ಧರ್ಮಸ್ಥಳದ ಒಂದು ನಡುವೆ ವಿಚಾರಗಳಲ್ಲಿ ಈ ಒಂದು ಮಾತುಗಳು ಕೇಳಿ ಬಂದಾಗ ನಾನು ಮೊದಲಿಗನಾಗಿರ್ತೀನಿ ಅಂತ ಹೇಳ್ತಾರೆ. ಇನ್ನು ಇವರ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ಇವರು ಕೆಲವೊಂದು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಕೂಡ ಪೋಸ್ಟ್ಗಳನ್ನು ಹಾಕ್ಕೊಳ್ತಾ ಇರ್ತಾರೆ. ಕೆಲವೊಮ್ಮೆ ಆ ವಿಚಾರದಲ್ಲಿಯೂ ಕೂಡ ಇವರ ಮೇಲೆ ಕೆಲವೊಂದು ಆರೋಪಗಳು ಕೇಳಿ ಬರುತ್ತೆ. ಈ ಕ್ಷೇತ್ರದ ಒಂದು ಸಂರಕ್ಷಣಾ ಸಮಿತಿಯಾಗಿರೋ ಒಂದು ಭಾಗ ಆಗ್ತಕ್ಕಂಥ ಇವರು ಗಿಳಿಯಾರ್ ಅವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗುತ್ತೆ ಬೆಳ್ತಂಗಡಿಯಲ್ಲಿ. ಹೀಗೆ ಇವರ ಒಂದು ಪರ ಒಂದು ವಿರೋಧದ ಹೋರಾಟಗಳ ನಡುವೆ ಇವರು ಆಗಾಗ ಹೇಳಿಕೆ ಕೊಡ್ತಿರೋದನ್ನು ಜನರು ನಂಬಲ್ಲ. ಇವರು ಏನಾದರೂ ಸುಳ್ಳು ಹೇಳ್ತಾ ಇರಬಹುದು, ಬೇರೆಯವರು ಸಾಕಷ್ಟು ಜನ ವಿರುದ್ಧ ಇರೋದರಿಂದ ಇವರೇನಾದರೂ ಸುಳ್ಳು ಹೇಳ್ತಾ ಇದ್ದಾರಾ ಎನ್ನುವಂತಹ ಒಂದು ಮಾತು ಕೂಡ ಆಗಾಗ ಕೇಳಿ ಬರ್ತಾ ಇರುತ್ತೆ. ಆದರೆ ಇವರು ಹೇಳೋದು ಏನು ಅಂತಂದರೆ, ನೋಡಿ ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಾ, ಅದಕ್ಕಿಂತ ಹೆಚ್ಚಿನದಾಗಿ ದೇವರ ಬಗ್ಗೆನೂ ಮಾತಾಡ್ತೀರಾ, ಆಮೇಲೆ ಅಲ್ಲಿರುವಂಥ ಒಂದು ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡ್ತೀರಾ. ಹಾಗಾದರೆ ನೀವು ಧರ್ಮಾಧಿಕಾರಿಗಳ ಬಗ್ಗೆ ನೀವು ಮಾತಾಡ್ತೀರಾ ಅನ್ನೋದಾದರೆ ಅವ್ರ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳ್ತೀನಿ ಕೇಳಿ, ಅವ್ರು ಎಂಥ ವ್ಯಕ್ತಿ ಅಂತ ಅವರೇ ಹೇಳ್ತಾರೆ. ಯಾಕಂದರೆ ನೋಡಿ, 1974ರಲ್ಲಿ ಭೂ ಸುಧಾರಣೆ ಏನು ಬಂದಿರುತ್ತೆ, ಆ ಸಂದರ್ಭದಲ್ಲಿ ಸುಮಾರು 4072 ಎಕರೆ ಜಾಗ ಏನಿರುತ್ತೆ ಅದು ಒಂದು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಒಂದು ಹೆಸರಲ್ಲಿ ಇರುತ್ತೆ. ಆ ಒಂದು ಭಾಗದಲ್ಲಿ ಆ ಸುತ್ತಮುತ್ತ ಒಂದು ಸುಮಾರು 40 ಕುಟುಂಬಗಳು ವಾಸ ಮಾಡ್ತಿರ್ತಾರೆ. ಆದರೆ ಅವರು ಆ ಜಾಗಕ್ಕೋಸ್ಕರ ಕೋರ್ಟ್ಗೆ ಅರ್ಜಿಯನ್ನು ಹಾಕಿ ತಗೋಬೇಕು ಅಂತ ಏನೋ ಅವರು ಆ ಥರ ಅಂದ್ಕೊಂಡಿರಲ್ಲ, ಹಾಕೋದು ಇಲ್ಲ ಕೂಡ. ಆದರೆ ಆ ಸಮಯದಲ್ಲಿ ಸ್ವತಃ ವೀರೇಂದ್ರ ಹೆಗ್ಗಡೆ ಅವರ ಒಂದು ಮನವನ್ನು ಹೋಲಿಸ್ತಾರೆ. ಅವರೇ ಅರ್ಜಿಯನ್ನು ಹಾಕಿಸ್ತಾರೆ. ಆ ಜನಗಳಿಂದ ಅರ್ಜಿಯನ್ನು ಹಾಕಿಸಿ ಅವರಿಗೆ ಸುಮಾರು 3800 ಎಕರೆ ಜಾಗವನ್ನು ಬಡ ಜನರಿಗೆ ಕೊಡಿಸಿದಂತಹ ಅವರು ವ್ಯಕ್ತಿ. ಅಂಥ ವ್ಯಕ್ತಿಯ ಬಗ್ಗೆ ನೀವು ಇವತ್ತು ಅವರ ಹೆಸರಿಗೆ ಮಸಿ ಬೆಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ. ಧರ್ಮಸ್ಥಳ ಕ್ಷೇತ್ರದ ಒಂದು ಪಾವಿತ್ರ್ಯತೆಗೆ ಧಕ್ಕೆ ಬರುವಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಆರೋಪಗಳನ್ನು ಮಾಡ್ತಾ ಇದ್ದೀರಿ ಅಂತ ಪ್ರತಿ ಬಾರಿಯೂ ಕೂಡ ಧ್ವನಿ ಎತ್ತಿದಂತಹ ವ್ಯಕ್ತಿ. ಇವರು ಮಾಧ್ಯಮಗಳಲ್ಲಿ ಕುಂತು ಮಾತಾಡಬೇಕಾದ್ರೆ ಕೆಲವೊಬ್ಬರು ಹೇಳ್ತಾ ಇದ್ರು, ಈ ವ್ಯಕ್ತಿಯೇ ಏನೋ ಒಂದು ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋವಂಥ ಲೆಕ್ಕದಲ್ಲಿ ಅವರನ್ನು ನೋಡ್ತಾ ಇದ್ರು. ಆದರೆ ಅವೆಲ್ಲವೂ ಕೂಡ ಈಗ ಸುಳ್ಳಾಗಿ ಫೈನಲ್ ಹಂತಕ್ಕೆ ಬಂದಿರುವಂಥದ್ದು ಈ ಒಂದು ವಿಚಾರ. ಯಾಕಂತಂದರೆ ಯಾರೇನೋ ನಿಜ ಹೇಳ್ತಿದ್ದಾರೆ ಅಂತ ತಿಳ್ಕೊಂಡಿದ್ರೆ ಅವರೇ ಈಗ ಸುಳ್ಳಾಗಿಬಿಟ್ಟಿದ್ದಾರೆ. ಈ ಒಂದು ಗ್ಯಾಂಗ್ ಏನಿತ್ತು, ಬುರುಡೆಯನ್ನು ತೋರಿಸ್ತೀವಿ, ಬುರುಡೆ ಬಿಟ್ಟಿದ್ದಂಥ ಒಂದು ಗ್ಯಾಂಗ್ಗಳೆಲ್ಲ ಏನಿದ್ರು ಒಬ್ಬೊಬ್ಬರಾಗಿ ಅವರ ಒಂದು ಮುಖವಾಡ ಕಳಿಸ್ತಾ ಇದೆ. ಒಬ್ಬರೇ ಪೊಲೀಸ್ ಕಸ್ಟಡಿಗೆ ಹೋಗಿ ವಿಚಾರಣೆಗಳನ್ನು ಎದುರಿಸಿ ಬರ್ತಾ ಇದ್ದಾರೆ. ಹೀಗಿರುವಾಗ ನೀವೇ ನೋಡ್ತಾ ಇದ್ರಲ್ಲ ಯಾರ ಮಾತು ಸತ್ಯ, ಯಾರ ಮಾತು ಸುಳ್ಳು ಅಂತ. ಇನ್ನು ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರ ಮಾಡಬೇಕಾಗಿದ್ದಂಥ ಒಂದು ಎಷ್ಟೋ ಕೆಲಸಗಳನ್ನು ಇವರೇ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಏನಿದೆಯಲ್ಲ, ಆ ಯೋಜನೆ ಅಡಿಯಲ್ಲಿ ಹೆಗ್ಗಡೆ ಅವರು ಸಾಕಷ್ಟು ಕುಟುಂಬಗಳಿಗೆ ಬೆಳಕು ನೀಡುವಂತಹ ಕೆಲಸಗಳನ್ನು ಕೂಡ ಮಾಡಿದಂತಹ ವ್ಯಕ್ತಿ. ಅಂಥ ವ್ಯಕ್ತಿಗೆ ನೀವು ಈ ರೀತಿ ಮಾತನಾಡೋದು ಸರಿಯಲ್ಲ ಎನ್ನುವಂಥ ಮಾತುಗಳನ್ನು ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಇನ್ನು ಈಗೇನು ಆರೋಪಗಳನ್ನು ಮಾಡ್ತಾ ಇದ್ದಾರಲ್ಲ, ಇವರೆಲ್ಲರೂ ಕೂಡ ಎಡಪಂಥೀಯರು ಎನ್ನುವಂಥ ಮಾತನ್ನು ಹೇಳ್ತಾರೆ. ಇವರಿಗೆ ಕ್ರೈಸ್ತ ಧರ್ಮದ ಬಗ್ಗೆ ಅಥವಾ ಮುಸ್ಲಿಂ ಧರ್ಮಗಳ ಬಗ್ಗೆ ಮಾತನಾಡುವಂತಹ ಒಂದು ಶಕ್ತಿ ಇಲ್ಲ, ಧೈರ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮ ಹಿಂದೂ ಒಂದು ಧರ್ಮದ ಬಗ್ಗೆ ಯಾವಾಗಲೂ ಕೂಡ ಮಾತನಾಡ್ತಾರೆ, ಟೀಕೆಗಳನ್ನು ಮಾಡ್ತಾರೆ, ಆರೋಪಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕಂದರೆ ಅವರು ತಿಳ್ಕೊಂಡಿದ್ದಾರೇನೋ ಹಿಂದೂಗಳು ದುರ್ಬಲರು ಆಗಿದ್ದಾರೆ, ಅವ್ರ ಮೇಲೆ ನಾವು ಏನು ಆರೋಪ ಮಾಡಿದ್ರು ಅವ್ರು ಸುಮ್ಮನೆ ಇರ್ತಾರೆ ಅಂತ. ಆದರೆ ಒಂದನ್ನು ನೀವು ನೆನ್ಪಿಟ್ಕೊಳ್ಳಿ, ಧರ್ಮಸ್ಥಳದ ವಿಚಾರ ಆಗಿರ್ಬೋದು ಅಥವಾ ಹಿಂದೂಗಳ ವಿಚಾರವಾಗಿ ಆಗಿರ್ಬೋದು, ನೀವೇನಾದರೂ ಮಾತಾಡೋಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಕೂಡ ಹಿಂದೂಗಳು ಸುಮ್ಮನೆ ಇರಲ್ಲ ಅನ್ನುವಂತಹ ಎಚ್ಚರಿಕೆಗಳನ್ನು ಕೂಡ ಕೊಡ್ತಾ ಬಂದಂತಹ ವ್ಯಕ್ತಿ ಈತ. ಇನ್ನು ಧರ್ಮಸ್ಥಳದ ವಿರುದ್ಧ ನಡೆದಿದೆ ಅನ್ನೋಂತಹ ಏನು ಷಡ್ಯಂತ್ರಗಳಿದೆ ಅದೆಲ್ಲವೂ ಕೂಡ ಈಗ ಬಯಲಾಗ್ಬಿಟ್ಟಿದೆ. ಯಾರೆಲ್ಲ ಮಾತನಾಡಿದ್ರು ಅವ್ರ ವಿಚಾರ ಕೂಡ ಈಗ ಏನು ಎತ್ತ ಅಂತ ಗೊತ್ತಾಗಿದೆ. ಸುಜಾತಾ ಭಟ್ ಅವರೇನಿದ್ದಾರೆ ಅವರು ಕೂಡ ಅವರ ಒಂದು ತಪ್ಪನ್ನು ಒಪ್ಕೊಂಡಿದ್ದಾರೆ. ಈಗ ದೂರುದಾರ ಚಿನ್ನಯ್ಯ ಏನಿದ್ದಾನೆ ಆತ ಈಗಾಗಲೇ
ಬಂಧಿಸಲಾಗಿದೆ SIT ಕಡೆಯಿಂದ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗ್ಯಾಂಗ್ನ ಒಂದು ಒತ್ತಡಗಳು ಏನಿದೆ, ಒತ್ತಾಯ ಏನು ಮಾಡ್ತಾಯಿದ್ರು, ಅವ್ರಿಗೆ ಈ ಥರ ಹೇಳಿ ಆ ಥರ ಹೇಳಿ ಅಂತ ಸುಳ್ಳುಗಳನ್ನು ಹೇಳಿಸ್ತಾ ಇದ್ದಾರೆ. ಅವರು ಕೂಡ ಈಗ ಸಿಕ್ಕಾಕ್ಕೊಂಡಿದ್ದಾರೆ. ಚಿನ್ನಯ್ಯ ನ್ಯಾಯಾಲಯದಲ್ಲಿದ್ದಾನೆ, ಆತ ತಪ್ಪುಗಳನ್ನು ಒಪ್ಕೊಂಡ್ಬಿಟ್ಟಿದ್ದಾನೆ. ಯಾರು ನನ್ನಿಂದ ಈ ರೀತಿ ಮಾಡಿಸಿದ್ರು ಹೇಳ್ಸಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಈ ಎಲ್ಲ ಷಡ್ಯಂತ್ರಗಳಲ್ಲಿ ಏನು ಯಾರೆಲ್ಲ ಕೈವಾಡ ಇತ್ತು ಅವರು ಆಗಿರ್ಬೋದು, ತಿಮರೋಡಿ ಆಗಿರ್ಬೋದು, ಮಟ್ಟಣ್ಣ ಆಗಿರ್ಬೋದು, ಇವರ ಜೊತೆಗೆ ಜಯಂತಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಇದರ ಜೊತೆಗೆ ಇಷ್ಟೇ ಅಲ್ಲ, ಧರ್ಮಸ್ಥಳ ಕೆಲವು ಭಾಗದಲ್ಲಿ ಅಲ್ಲಿರುವಂತಹ ಕೆಲವರು ಏನು ಧರ್ಮಸ್ಥಳಕ್ಕೆ ಯಾರು ಆಗಲ್ಲ ಅಲ್ವಾ, ಅವರ ಕೈವಾಡ ಕೂಡ ಇದೆ. ಅಂದರೆ ಯಾರು ಧರ್ಮಸ್ಥಳದ ಸಿಟ್ಟಾಗಿರ್ತಾರೋ ಆ ಒಂದು ಅವರಾಗಿರ್ಬೋದು, ಅಥವಾ ಮೈಕ್ರೋ ಅಲ್ಲಿ ಆ ಭಾಗದಲ್ಲಿ ಕೊಡುವಂಥ ಒಂದು ಮೈಕ್ರೋ ಫೈನಾನ್ಸ್ ಒಂದು ದುಷ್ಟರು ಏನಿದ್ದಾರೆ ಅವರಾಗಿರ್ಬೋದು, ಮೀಟರ್ ಬಡ್ಡಿ ಒಂದು ಮಾಫಿಯಾ ಇದೆ, ಅವರ ಕೂಡ ಒಂದು ಸಪೋರ್ಟ್ ಸಿಗ್ತಾ ಇದೆ ಇವರಿಗೆ ಈ ಒಂದು ರೀತಿಯ ಷಡ್ಯಂತ್ರಗಳನ್ನು ಮಾಡಿ ಅಂತ ಅವರೇ ಒಂದು ಹಣವನ್ನು ಕೊಡ್ತಾ ಇರೋದು ಅನ್ನುವಂಥ ಮಾತುಗಳನ್ನು ಕೂಡ ಅವರು ಹೇಳ್ತಾ ಬಿಡ್ತಾರೆ ಸ್ಪಷ್ಟವಾಗಿ. ಇಷ್ಟೇ ಅಲ್ಲ, ಈ ಒಂದು ಷಡ್ಯಂತ್ರ ಮಾಡೋದರ ಹಿಂದೆ ಭಯೋತ್ಪಾದನೆಯ ಒಂದು ಸಂಘಟನೆಗಳ ಒಂದು ಸಾಥ್ ಕೂಡ ಇದೆ, ಇವರು ವಿದೇಶಿ ಹಣದ ಒಂದು ಕೈವಾಡ ಕೂಡ ಇದರಲ್ಲಿ ಇದೆ ಎನ್ನುವಂತಹ ಮಾತುಗಳನ್ನು ಕೂಡ ಇವರು ಕೆಲವೊಂದು ವಿಚಾರಗಳನ್ನು ಗಂಭೀರವಾಗಿ ಹೇಳ್ತಾರೆ. ಯಾಕಂದರೆ ವಿದೇಶಿ ಹಣದ ಒಂದು ಕೈವಾಡ ಆಗಿರ್ಬೋದು, ಭಯೋತ್ಪಾದನೆಯ ಒಂದು ಕೈವಾಡ ಆಗಿರ್ಬೋದು, ಇದೇನೋ ಒಂದು ಸಾಮಾನ್ಯವಾದ ವಿಷಯ ಅಲ್ಲ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ನೀವು NIA ತನಿಖೆಗೆ ಕೊಡಿ ಅಂತ ಕೂಡ ಆಗ್ರಹ ಮಾಡ್ತಾರೆ. ಯಾಕಂದರೆ ಅಲ್ಲಾದರೂ ಒಂದು ಕಾನೂನು ರೀತಿಯಲ್ಲಿ ಅವರಿಗೆ ಸರಿಯಾದ ಒಂದು ಶಿಕ್ಷಣ ಸಿಗುತ್ತೆ ಅನ್ನೋದ್ರೆ ಇವೆಲ್ಲ ಬಿಟ್ಬಿಡಿ, ಇವೆಲ್ಲ ಬೇಡ. ಕಾನೂನು ಆಗಿರ್ಬೋದು, ಇನ್ನು ಪೊಲೀಸ್ ತನಿಖೆ ಆಗಿರ್ಬೋದು, ಅದು ಏನೇ ಆದರೂ ಕೂಡ ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ದೈವದ ವಿಚಾರವಾಗಿ ಅವ್ರು ಮಾತನಾಡ್ತಾ ಹೋಗ್ತಾರೆ. ಧರ್ಮಸ್ಥಳ ಒಂದು ಕ್ಷೇತ್ರದಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥನಿಗೆ ಎಷ್ಟು ಜನ ಭಕ್ತರಿದ್ದಾರೋ, ಭಕ್ತಿಯಿಂದ ನಡ್ಕೊಳ್ತಾರೋ, ಆದರೆ ಅಲ್ಲಿರುವಂತಹ ಒಂದು ಅಪ್ಪಣ್ಣ ದೇವರಿಗೆ ಕೂಡ ಜನ ಅಷ್ಟೇ ಭಯ ಭಕ್ತಿಯಿಂದ ಕೂಡ ನಡ್ಕೊಳ್ತಾರೆ. ಈ ವಿಚಾರದಲ್ಲಿ ಒಂದು ವೇಳೆ ಅವರು ಕಾನೂನಿನಿಂದ ತಪ್ಪಿಸ್ಕೊಂಡು ಬಂದರೂ ಕೂಡ ಈ ಕ್ಷೇತ್ರದಲ್ಲಿರುವಂತಹ ಒಂದು ಅಪ್ಪಣ್ಣ ಸ್ವಾಮಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಆತ ಕೊಡುವಂತಹ ಒಂದು ಶಿಕ್ಷೆ ಅಷ್ಟು ಭಯಂಕರವಾಗಿರುತ್ತೆ ಅಂತ ಅವರು ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಆದರೆ ಅವರು ಇದೇ ವಿಚಾರವಾಗಿ ಜುಲೈ 31ನೇ ತಾರೀಕು ಒಂದು ಪೋಸ್ಟನ್ನು ಹಾಕ್ಕೊಂಡಿರ್ತಾರೆ. ಇನ್ನು ಇದೇನಿದು SIT ತನಿಖೆ ಇನ್ನೂ ನಡೀತಾ ಇರುತ್ತೆ, ಇವರು ಯಾರು ಏನು ಎತ್ತೆ ಯಾರು ಸುಳ್ಳು ಹೇಳಿದರು ನಿಜ ಹೇಳಿದ್ರು ಅನ್ನೋದು ಇನ್ನೂ ಗೊತ್ತಾಗಿರಲ್ಲ, ಮುಖವಾಡ ಕೂಡ ಕಳಿಸಿರಲ್ಲ. ಆದರೆ 31ನೇ ತಾರೀಕು ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟನ್ನು ಹಾಕ್ಕೊಂಡಿರ್ತಾರೆ ಅವರು. ಅದೇನಂತಂದರೆ ಅವ್ರು ಹಾಕ್ಕೊಂಡಿರುವಂಥದ್ದು, ಇದನ್ನು ನೀವು ಈಗಲೇ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಇಟ್ಕೊಂಬಿಡಿ. ಭೀಮಾ ಅಂತ ಏನೋ ಒಂದು ದೂರದಾರ ಬಂದಿದ್ದಾನಲ್ಲ, ಬುರುಡೆ ಬಿಡ್ತಾ ಇದ್ದಾನಲ್ಲ, ಈ ಬುರುಡೆ ಪ್ರಕರಣದ ಒಂದು ಸೂತ್ರಧಾರಿಗಳು ಜೈಲಿಗೆ ಹೋಗೋದು 100ಗೆ 100% ನಿಜ ಅಂತ ಹಾಕ್ಕೊಂಡು ಮೈ ನೇಮ್ ಈಸ್ #ಮಿಸ್ಟರ್ ಗಿಳಿಯಾರ್ ಅಂತ ಅವರು ಹಾಕ್ಕೊಂಡಿರ್ತಾರೆ. ಹೀಗಾಗಿ ಈಗಿನ ಒಂದು ಸಿಚುವೇಶನ್ ಏನಿದೆ, ಫೈನಲ್ ಹಂತಕ್ಕೆ ಏನು ಬಂದಿದೆಯಲ್ಲ, ಈ ವಿಚಾರದಲ್ಲಿ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅವರಿಗೆ ನಾನು ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಇದರ ಜೊತೆಗೆ ನಾನು ತಿಮರೋಡಿ ಮಾಡಿದಂತಹ 101 ಸುಳ್ಳುಗಳು ಅನ್ನುವಂಥ ಒಂದು ಪುಸ್ತಕ ಕೂಡ ಬರಿತೇನೆ, ಅದನ್ನು ನೀವೆಲ್ಲರೂ ದಯವಿಟ್ಟು ಓದಿ ಎನ್ನುವಂತಹ ಮಾತನ್ನು ಗಿಳಿಯಾರ್ ಅವರು ಹೇಳಿರುವಂಥ. ಇದಿಷ್ಟು ಗಿಳಿಯಾರ್ ಅವರು ಮಾತಾಡಿರುವಂತಹ ಒಂದು ವಿಷಯಗಳು ಇಲ್ಲಿವರೆಗೂ ಕೂಡ ಇದಾಗಿತ್ತು. ನೋಡ್ತಾ ಇರೋ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.